ಮಾವ ಚೆನ್ನಾಗಿದ್ದೀರಾ? ಓಹೋ ನಮ್ದೇನವ ಚಂದ, ನೀನು ಚೆನ್ನಾಗಿರ್ಬೇಕು. ನಮ್ದೇ ಚಂದ. ಮಾವ ಅತ್ತೆ ಎಲ್ಗೋಯ್ತು? ಏನು ಏನು ಅತ್ತೆಗೆ? ಅತ್ತೆ ಅತ್ತೆ ನಾನು ಸಂಸ್ಬಿಟ್ರತ್ತೆ. ಮಾವ ನಾನು ಸಂಸ್ಬಿಡಿ. ಅದಕ್ಕವ ಸಂಸಂತ ಕೆಲಸ ನೀನೇನು ಮಾಡಿದ್ದಿ? ಅದಕ್ಕೆ ಸಂಸ್ಬೇಕು ನಿನ್ನ. ಭಾಳನು ಕಠಿಣವಾಗಿ ನಡ್ಕೊಬಿಟ್ಟೆ ನಿಮ್ಮ ಕುಟೆ ಮಾವ. ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಕಣ್ಮವ. ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ. ಅವ್ರಿಗೆ ಮದುವೆ ಮಾಡಬೇಡಿ ಕಣ್ಮವ. ಭವಿಷ್ಯ ಹಾಳು ಮಾಡಬೇಡಿ ಅತ್ತೆ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣತ್ತೆ. ನಿಮ್ದು ಅಮ್ಮ ಕಣತ್ತೆ. ಅಯ್ಯೋ ನಮ್ದೇನವ? ನಮ್ದೇನು? ನಿನ್ ಗಂಡ ಒಪ್ಕೊಂಡ್ರೆ ನಮ್ಗೇನು ಇರಬೇಡ ಅಂತ ಅಂದಿದ್ದದ? ಏನು ಎಲ್ಗೋದ್ರು ಎಲ್ಲಿಗೆ ಬಂದ್ರು ನಮ್ಮನ್ನೇ ಕೇಳ್ಕೊಂಡು ನಿಂತಿದ್ಯಾ? ಹೋಯ್ತೀನಿ ಬರ್ತೀನಿ ಅನ್ಕೊಂಡು. ನೀನು ಉಂಟು ನಿನ್ನ ಗಂಡು ಉಂಟು. ನಿಮ್ಮ ಇಷ್ಟ. ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ತಿರೋದು ನೀವು. ಈಗ ಒಡ್ಸ್ಕೊಂಡು ಬಡ್ಸ್ಕೊಂಡು ಇರಕ್ಕೆ ಅಂದ್ಬಿಟ್ಟು ಓದೋಳು ನೀನು, ಹೋಗಿರೋಳು ನೀನು. ಹೋಗ್ಬೇಕಂತ ನಾವು ಊರಲ್ಲಿ ಇದ್ವಾ ಹೇಳು? ಇತ್ತಿತ್ತಿಲ್ಲ. ಬರೋ ಗಂಟ ಮತ್ತೆ ಬರೋ ಗಂಟ ಇದ್ಬಿಟ್ಟು ಒಪ್ಸುಟ್ಟು ಹೋಗೋದು ಅನ್ನೋದು ನಿನ್ನ ಮನ್ಸಲ್ಲಿ ಗೊತ್ತಾ? ಗೌರವನೇ ಇಲ್ವಲ್ಲ ನಿನ್ಗೆ? ಇನ್ಯಾಕೆ ಬಂದೀಯ ನೀನು? ನಮಗೆಲ್ಲ ಯಾಕೆ ಹೇಳಿ ನೀನು ಹೇಳು? ನಾವೇ ಲೆಕ್ಕ ಮುದುಗುಪ್ಪೆಗಳು ಮೂಲೆಯಲ್ಲಿ ಕೂತಿರೋದು ನಾವು. ನಾವೇ ಲೆಕ್ಕ ನಮ್ಮನ್ನೇ ಹೇಳ್ಬೇಕಾ ಕೇಳಬೇಕಾ ನೀನು? ನಿಮ್ಮ ಇಷ್ಟ. ನಿಮ್ಮ ಗಂಡ ಇಷ್ಟ ನಿನ್ನ ಇಷ್ಟಕ್ಕೆ ಬಿಟ್ಟಿದ್ದು. ನಾವೇನು ಮಾಡವ? ನಮ್ಗೆ ಹೊತ್ಕೂ ಸಂಬಂಧ ಇಲ್ಲ ಕಣವ. ಅಲ್ಲಕ್ಕನತ್ತೆ ಹಿಂಗೆ ಅಂತ ಇದ್ದೀರಿ ಸಂಬಂಧ ಇಲ್ಲ ಅಂದ್ಬಿಟ್ಟು ಮತ್ತೆ ಯಾಕೆ ಮದುವೆ ಮಾಡ್ತಾ ಇದ್ದೀರಿ? ಓ ಅಲ್ಲಕ್ಕನವ, ನೀನು ಹೋಗಿ ತಿಂಗಳಾಗದೆ ತಿರುಗಿ ನೋಡಿಲ್ಲ ಏನೋ ಎಂತೋ. ನನ್ನ ಗಂಡೇನು ನಮ್ಮ ಅತ್ತೆ ಮವೇನು ನನ್ನ ಮಗೇನು ಅಂತ ನಿಮ್ಮ ಅತ್ತೆ ಬಂದಾಗ ಜಗಳ ಮಾಡಬೇರೆ ಕಳಿಸಿದ್ರೆ ಅವ್ರ ಮಗಳು ಸೇರ್ಕೊಂಡು. ನೀವೇನು ಮಾಡಿದ್ರು ನಿಮ್ಮನೆ ದಮ ಅನ್ಕೊಂಡು ಬರ್ಬೇಕಾಗಿತ್ತಾ? ಏನೋ ನಿಮ್ಗೆ ಇಷ್ಟ ಇಲ್ಲ ಬರೋಕ್ಕೆ ಅನ್ಕೊಂಡು ನಾವು ನಮ್ಮ ಪಡ ನಾವು ಸುಮ್ಮನೆ ಅದು. ಅತ್ತೆ ಸಂಸ್ಬಿಟ್ರತ್ತೆ. ನಾನು ಸಂಸ್ಬಿಡಿ ನಿಮ್ಮ ಕಾಲ್ಗಾರ ಬೀಳ್ತೀನಿ. ನನ್ನ ಗಂಡಂಗೆ ನಾನು ಮದುವೆ ಮಾಡಿ ನನ್ನ ಭವಿಷ್ಯ ಹಾಳು ಮಾಡಬೇಡಿ. ನನ್ನ ಮಗನ ಮತ್ತೆ ಕಟ್ಕೊಂಡು ಆಡಿನಿಲಿ ಗಂಟ ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ನೋಡಿ. ಅನ್ಬೋದು ಸಾಕಾಗತ್ತೆ ನನಗೆ. ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಕಣತ್ತೆ. ದೇವ್ರನೆಗೂ ನಿಮ್ಮ ಕಾಲ್ಗಾರ ಬೀಳ್ತೀನಿ. ನಾನು ಸಂಸ್ಬಿಟ್ರತ್ತೆ. ಏನು ಸಂಸಾರ ನಿನ್ನ? ಯಾರವ ನಾವು ಯಾರು ಸಂಸಕ್ಕೆ ನಿನ್ನ? ನಿಮ್ಮ ಊರಿಗೆ ಬಂದಿದ್ದಕ್ಕೆ ನಮ್ಮ ಸೊಸೆ ಬೇಡ ಬರಬೇಡ ಅಂತ ಅಲ್ಲೇರು ಅಂತ ಹೇಳಕ್ಕೆ ಬಂದಿದ್ವಾ? ಆಗಿದಾಯ್ತು ಹೋಗಿದಾಯ್ತು ಬೋವ ಅಂದರೆ ಅವ್ನ ಮಾತು ಕಟ್ಕೊಂಡು ಒಡೆಯಕ್ಕೆ ಬತ್ತಿ ನನಗೆ. ಒಡೆಯಕ್ಕೆ ನಿಂತಲ್ಲಿ ನಾನು ಹೊಡ್ಸ್ಕೋಬೇಕಾ? ಹಣೆ ಬರ್ ಬಂದಿದ್ದು ನನಗೆ. ಯಾವ್ಯಾವ ಥರದಲ್ಲಿ ಹೊಟ್ಟೆ ಉರ್ಸಿದ್ದೀನಿ ನೀನು? ಊರೊಂದು ಥರದಲ್ಲಿ ಹೊಟ್ಟೆ ಉರ್ಸಿದೀಯ ನೀನು? ಒಂದೊಂದು ಥರದಲ್ಲಿ ಹೊಟ್ಟೆ ಉರ್ಸಿದೀಯ ಹೇಳು? ಅವನು ಬರ್ದೆಲ್ಲನೂ ಅಂದೆ, ಆಡ್ಬಾರ್ದೆಲ್ಲನೂ ಆಡ್ದೆ ನೀನು. ನನ್ನ ಗಂಡನಿಗೆ ಮಾವನ ಗೌರವ ಕೊಡಲಿಲ್ಲ ನೀನು. ಇವತ್ತು ಯಾವ ಅತ್ತೆ ಮಾವ ಅವ್ರೆ ಅಂತ ಬಂದಿದ್ದೀನಿ ನೀನು? ಯಾವ ಅತ್ತೆ ಮಾವ ಇದ್ದರು? ಅವತ್ತಿಗೆ ಮುಗ್ದೋಯ್ತು. ಯಾವಾಗ ನೀನು ನಿಮ್ಮ ಊರಿಗೆ ಬಂದ್ರು ಗೌರವ ಕೊಡಿದ್ರೆ ಜಗಳ ಮಾಡಿ ನಿಮ್ಮ ಅವ್ವನ ಜೊತೆ ಸೇರ್ಕೊಂಡು ನೀನು ಜಗಳ ಮಾಡಿ ಕಳಿಸ್ತೋ ಅವತ್ತಿಗೆ ಮುಗ್ದೋಯ್ತು. ಇವತ್ತೇನು ಉಳ್ದದೆ ಅನ್ಕೊ ಬಂದಿದ್ದೆ ಇಲ್ಲಿ ನೀನು? ಯಾವ್ದು ಉಳಿಸಿದ್ದೀನಿ ನೀನು ಹೇಳು? ಯಾವ್ದು ಉಳಿಸಿಲಕ್ಕಂತ ಹೋಗು ಬಾಯಿ ಮುಚ್ಕೊಂಡು. ಬಂದಿರುವೆ ಅತ್ತೆ ಅತ್ತೆ ಅನ್ಕೊಂಡು ಯಾವ ಅತ್ತೆನಿಲ್ಲ ಕತ್ತೆನೂ ಇಲ್ಲ ಕತೆ. ಹೋಗವ ಸಾಕು ನೋಡಿ ನಿಮ್ಮ ಆಟಗಳೆಲ್ಲ ಸಾಕಾಗತ್ತೆ ಕತೆ. ನಾನುವೇ ಅಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ನೋಡು. ನಾವೇನು ನಿನ್ನ ಭವಿಷ್ಯ ಹಾಳು ಮಾಡ್ತಾಯಿಲ್ಲ, ನಿನ್ನ ಗಂಡನಿಗೆ ಮದುವೆ ಮಾಡ್ತಾಯಿಲ್ಲ, ಅವನೇ ಆಯ್ತಿರೋದು ಕತೆ. ಹೋಗು, ನಮಗೆ ಹಣೆ ಬರ ಬಂದಿಲ್ಲ ಕತೆ. ನಾವೇ ತಾಯಿ ಮಕ್ಕಳನ್ನ ದೂರ ಮಾಡಬೇಡ್ದು, ಗಂಡ ಹೆಂಡತಿ ದೂರ ಮಾಡಬೇಡ್ದು ಅಂದ್ಬಿಟ್ಟಯ್ಯ ನಿಮ್ಮ ಊರಿಗೆ ಬಂದಿದ್ದು ನಾನು ಕರೆಯೋಕ್ಕೆ. ಕೊಟ್ಟಲ್ಲ ಗೌರವ? ಸಿಗ್ತಲ್ಲ ಬಹುಮಾನ ನನಗೆ ಬಂದಿದ್ದಕ್ಕೆ ಸಿಗ್ತಾನೆ ಹೇಳು? ನಾವು ಯಾವತ್ತೂ ನೀವು ಗಂಡ ಹೆಂಡತಿ ದೂರ ಮಾಡಬೇಕು ಅಂತ ನಾವು ನೋಡ್ನೂ ಇಲ್ಲ ಏನೂ ಇಲ್ಲ. ನೀವೇ ದೂರ ಇದು ಮಾಡಿದ್ದು. ನಾ ಅದ್ದಿ ವರ್ಷಕ್ಕೊಂದು ಸತಿ ಬರ್ತದೆ ನನ್ನ ಮಗ. ಬಂದ್ರೂ ಹೆಣ್ಣ ಒಂದು ದಿವಸ ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ ನೀನು? ನೋಡ್ಕೊಂಡ ನೀನು? ಈಗ ನೀನು ಹೆಂಗೆ ಹೋಗೋದು ತಿಂಗಳಿಂದ ನಿಮ್ಮ ಅಪ್ಪನ ಮನೆ ಇದೆಯೋ ಹಂಗೆ ತರ ನನ್ನ ಮಗಳಿಗೆ ಅವಳಿಗೆ ಅಪ್ಪನ ಮನೆಗೆ ಇರಬೇಕು, ಆ ಅಪ್ಪನ ಮನೆಗೆ ಬರಬೇಕು ಅನ್ನೋ ಆಸೆ ಇರ್ತಿಲ್ವ? ಅವೆಲ್ಲ ಅರ್ಥ ಮಾಡ್ಕೊಂಡಿದ್ಯಾ ನೀನು? ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಇಟ್ಟ. ನೀನು ಹೆಂಗೆ ಹೋಯ್ತೀವಿ ಹಂಗೆ ತಾನೆ? ನೀನು ಹೆಂಗೆ ಕರೆದಿ ಬವಣಿಸ್ತೀವಿ ಹಂಗೆ ತಾನೆ? ನೀನು ಹೆಂಗೆ ನಿಮ್ಮ ಅವ್ವ ನಿನ್ನ ತಮ್ಮನ ಕರಿಬೇಕು ಅನಿಸ್ತದೋ ಹಂಗೆ ನನಗೂ ನನ್ನ ಮಗಳನ್ನ ಕರಿಬೇಕು ಅಂತ ಅನಿಸುತ್ತಾನೆ. ವರ್ಷಕ್ಕೊಂದ್ಸತಿ ಬರೋ ಮಗಳನ್ನ ನೀನು ಹಚ್ಕಟ್ಟಾಗ ಬವಣಿಸ್ತಾನೆಯ? ಕೆರೆ ಕಳಿಸಿ ಕೆರೆಯಲ್ಲಿ ತಿರೋಗಳನ್ನ ನನ್ನ ಮಗಳು ಅವೆಲ್ಲ ನೆನ್ಸ್ಕೊಂಡು ನಮ್ಗೆಷ್ಟು ದುಃಖ ಆಯ್ಕಿಲ್ಲ, ನಮ್ಗೆಷ್ಟು ಕಷ್ಟ ಆಯ್ಕಿಲ್ಲ, ನಮ್ಗೆಷ್ಟು ನೋವು ಆಯ್ಕಿಲ್ಲ ಹೇಳು? ಮುನ್ಸತ್ ಬರೋದಿದ್ದೀರ ನೀನು ಹಂಗೆ ಮಾಡ್ತಿದ್ದ? ಹೋಗು, ಈಗ ಬಂದಿರುವೆ ನೀನು. ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬೇಡ ನೀನು. ನೀನು ಮಾಡಿರವ ಇನ್ನೂ ಎದೆಲ್ಲಿ ಕೂತವೆ ನಮಗೆ. ನೀನು ಮಾಡಿರೋ ಅನ್ಯಾಯ ಮೋಸಗಳು ನಾವು ಮರೆಯಕ್ಕಾದದ ಹೇಳು? ಏನು ದುರಂಕಾರಕ್ಕೆ ದರ್ಪದಲ್ಲಿ ಮೆರೀತಿದ್ದಲ್ಲ? ಏನು ಅಲ್ಲಿಂದಾನೆ ಬೆಳ್ಕರಿತದೆ ಅಂದ್ಬಿಟ್ಟು ನಿನ್ನಿಂದ ಏನು ಬೆಳ್ಕರಿಕ್ಲಕ್ಕ ಹೋಗು ಬಾಯಿ ಮುಚ್ಕೊಂಡು. ಅಯ್ಯೋ ನೋಡತ್ತೆ, ನೀವು ಎಷ್ಟು ಬೋದ್ರು ನಾನು ಹಿಂಗೆ ಒಂದು ಬೆಂದುಬಿಟ್ಟಿನಿ. ನಾನು ಅನ್ಭವಿಸ್ಬಿಟ್ಟಿನಿ. ನೀವು ಎಷ್ಟೇ ಬರೀ ಆಡಿ ನಾನು ಏನು ಅನ್ನಕ್ಕೂ ಇಲ್ಲ, ನಾನು ನಿಂತಿರಿಕ ಮಾತಾಡೋಕ್ಕೂ ಇಲ್ಲ.
ಅತ್ತೆ ನಿಮ್ದು ಅಮ್ಮಯ್ಯ ನನ್ನ ಗಂಡಗೆ ಇನ್ನೊಂದು ಮದುವೆ ಮಾಡಬೇಡಿ. ಈಗಲೇ ನೋಡಿ ಸೌಭಾಗ್ಯ ಗಂಡ ಎರಡನೇ ಮದುವೆ ಆಗಿದಾಗ ಎಷ್ಟು ನರ್ಕ ಅನ್ಬೋಸಿದ್ಲು ಅಂತ, ಹಂಗೆ ನಾನು ಅನ್ಬೋಸ್ಬೇಕಾ? ನಿಮ್ಮ ಮಕ್ಳಿಗೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ನುವೆ ನಮಗೂ ಗೊತ್ತು ಕಣವ, ನಮ್ಮ ಮಕ್ಳಿಗೆ ಅಂತ ಅರ್ಥ ಮಾಡ್ಕೊಂಡಿರೋದಕ್ಕೆ ಅಲ್ಲಿ ಗಂಟ ಬಂದು ನಿಮ್ಮ ಅವ್ವನ ಕಾಲ್ ಕಟ್ಟಕ್ಕೆ ಬಂದಿದ್ದು ಕಳಿಸ್ಕೊಡು ಅಂದ್ಬಿಟ್ಟು ದಿಮಾಕ್ ಕಾಡೋದಲ್ಲ ನಿಮ್ಮವ್ವ. ದಿಮಾಕ್ ಕಾಡಿ ದೂರಂಕಾರ ತೋರು ನಂಬ್ತಾ ನಡೆದದ. ನಿಮ್ಮ ಅವ್ವನ ದೂರಂಕಾರ ನಿನ್ನ ದರ್ಪ ಅವೆಲ್ಲ ನಂಬ್ತಾ ನಡೆದದ. ಹೇಳು ಹೋಗೋದೇನು ನೋಡಕ್ ಹೋಗಿ ಅಲಕ್ಕನತ್ತೆ ನನ್ನ ಗಂಡನ ಯಾಕರತ್ತೆ ಮದುವೆ ಮಾಡ್ತಾ ಇದ್ದೀರಿ ನೀವು? ಅದೇ ನಿಮ್ದು ಅಮ್ಮ ಯಾಕನತ್ತೆ ನನಗೆ ಗೊತ್ತು ಕನತ್ತೆ ನೀವೆಲ್ಲ ಸೇರ್ಕಡೆ ಮಾಡ್ತಿರೋದು ಅಂತ. ನೀವು ಮದುವೆ ಮಾಡಿಲ್ಲ ಅಂದ್ರೆ ಅವ್ರು ಹೆಂಗಾಯ್ತಿದ್ರು? ಅದೇ ಬೇಡ ಕಣತ್ತೆ, ಬೇಡಿ ನಿಮ್ದು ಅಮ್ಮ ಕಣತ್ತೆ. ಏನ್ ಸೇರ್ಕ ಮಾಡ್ತಿದ್ದಾವು? ಈಗ ನನ್ನ ಮಗ ಹಂಗೆ ನಿಂತ್ಕೊಳ್ಳಿ ಅಂತ ಬಿಡ್ಬೇಕಾಗಿತ್ತೆ. ನನ್ನ ಮಗನ ಜೀವನ ಹಾಳಾಗ್ತಿದ್ರು ಕಣ್ಣಲ್ಲಿ ನೋಡ್ಕೊಂಡಿರೋ ಅಂತ ಕಟ್ಟಬ್ರು ನಾವಲ್ಲ ಕಣವೆ. ನೀನು ಹೋಗಿ ತಿಂಗ್ಳಾಗದೆ ಬರ್ದನ್ನೇ ಕೂತಿದ್ದಿ ಕರೆಯಕ್ಕೆ ಬರ್ನಿವ ನಾನು. ಬರ್ದೋದ್ಮೇಲೆ ಇನ್ನೇನು ಮಾಡ್ಬೇಕಾಗಿತ್ತು? ನಿನ್ನೆ ಕಾಲ್ ಕಟ್ಕ ಕೂತ್ಕೋಬೇಕಾಗಿತ್ತ? ಬಾಯಿ ಮುಚ್ಕೊಂಡು ಹೋಗು, ಸುಮ್ಮನೆ ತಲೆಗೆಲ್ಲ ಕೆಡಿಸ್ಬೇಡ ನೀನು. ನೀನೇ ಸರಿ ಎಲ್ಲ ಕತೆ ಮಾತು ಕಲ್ತಿರೋ, ನಮಗೂ ಮಾತಾಡೋಕೆ ಬರ್ತದೆ ಕಣ. ಪರವಾಗಿಲ್ಲ, ನೀನುವೆ ಸುಮಾರಾಗೆ ಮಾತಾಡೋದು ಕಲ್ತಿದ್ದಿ ನೀನು. ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಎಷ್ಟು ಸತಿ ಹೇಳಾರು ಹೋಗು ಬಾಯಿ ಮುಚ್ಕೊಂಡು. ಹೋಗಿ ಕೇಳೋದು ನಿನ್ನ ಗಂಡನ. ಕೇಳೋಗು ಅರ್ಥವನೇ, ಕೇಳೋಗು ಹೋಗ್ಬಿಟ್ಟು ಬಂದಿವ್ನಿ ಇರ್ತೀನಿ ಅಂತ. ಹೋಗಿದೆ ಕಣ್ಮವ, ನಿಮ್ಮ ಮಗನ ತಕ್ಕವೇ ಹೋಗಿದೆ. ಕೇಳಿದ್ಕೆ ನೀನು ನನಗೆ ಇಷ್ಟ ಇಲ್ಲ ಹೋಗು ಹಂಗೆ ಹಿಂಗೆ ಅಂತ ಅಂದ್ರು. ಚಿನ್ನು ಬಪ್ಪ ಯಾಕಲ್ಲಿ ನಿಂತಿದ್ದಿ? ಬಾ ಮಗನೇ ಬಾ. ನಾನು ಬದಕಿಲ್ಲ, ನಾವು ಬದಕಿಲ್ಲ ಕಟ್ಟ ಹೋಗು. ನೀನು ಅಲ್ಲೆಲ್ಲ ಕೆಟ್ಟೋಳು. ನೋ ನಾನು ಎಲ್ಲ ಮಾಡಿದನು, ಯಾಕಲ ಹಿಂಗೆಲ್ಲ ಮಾತಾಡಿ ನೀನು? ಮಗ ಬಪ್ಪ ಬಾ ಮಗನೇ. ನಾನು ಬರಕ್ಕಿಲ್ಲ, ನಂಗೆ ಬರಕ್ಕೆ ಇಷ್ಟ ಇಲ್ಲ ಮಾತಾಡಕ್ಕೆ ನಿನ್ ಕುಟೆ. ನಾನು ಬಿಟ್ಬಿಟ್ಟು ಹೋಗಿದೆ ತಾನೆ, ಹೋಗು ನೀನು, ಇರ್ಬೇಡ ನೀನು. ತಾತ ಅಜ್ಜಿ ಅಪ್ಪ ಎಲ್ಲ ನನ್ನ ಚೆನ್ನಾಗಿ ನೋಡ್ಕೊತಾರೆ. ನೋಡು ನೀನು ಎತ್ತಿರೋ ಮಗನುವೆ ನೀನು ಇಷ್ಟಪಡ್ತಿಲ್ಲ ಅಮ್ಮ ಅಂತವ. ಅಲ್ಲೇ ಅರ್ಥ ಮಾಡ್ಕೊ, ಎಷ್ಟು ಮಟ್ಟಿಗೆ ಪ್ರೀತಿ ತೋರಿದೆಯೇ, ಎಷ್ಟು ಮಟ್ಟಿಗೆ ನೋಡ್ಕೊಂಡಿದೆಯೇ ಅಂದ್ಬಿಟ್ಟು. ಅಲ್ಲ ಮನೆಗೆ ಮಾರಿ ಊರಿಗೆ ಉಪ್ಕಾರಿ ನಂಗೆ ತರೋ ಸಾಮಾನು ಅಪ್ಪನ ಮನೆಗೆ ಒರ್ಸ್ಕೊಂಡು ಬಾಣೆ ಹೆಸರು ಮಾಡಿದಕ್ಷಣ ತಪ್ಪಲೇನೆ ಒರ್ಸಿ ಕಳಿಸ್ತಿದೆ. ಉಣ್ಣಕ್ಕಿಕ್ತಾನೆ ಅಚ್ಚುಕಟ್ಟಾಗಿ ಹೋಗ ಅಲ್ಲೇ ಇರೋಗು. ಈಗ ಹೆಂಗೋ ಕರ್ಕೊಂಡೋಗಿ ಇರ್ಸ್ಕೊಂಡಲ್ಲಿ ನಿಮ್ಮ ಅವ್ವ ಇರ್ಸ್ಕೊತಾಳ ಅಚ್ಚುಕಟ್ಟಾಗಿ. ಹೋಗೋಗು, ನಿಂತ್ಕೊಬೇಡ ಸುಮ್ಮನೆ. ಅಕ್ಕಪಕ್ಕದವ್ರು ನೋಡ್ತಾರೆ ನಾಚಿಕೆ ನಮಗೆ. ನೀವಾರೇ ಊರು ಬಂದು ಬೀದಿ ನಿಂತ್ಕೊಂಡು ಜಗಳ ಮಾಡಿ ಪಾಟಾಗಿದ್ರೆ ನಮ್ಗೆ ನಾಚಿಕೆ ಆಯ್ತದೆ ನಮಗೆ. ಹೋಗು, ಅವ್ನಿಗೆ ಇಷ್ಟ ಇಲ್ಲ, ಬಾಳ್ಸೋಂಗೆ ಇಷ್ಟ ಇಲ್ಲ ಅಂದಮೇಲೆ ನಾವೇನು ಮಾಡೋಕ್ಕದದು? ಇದೊಳೆ ಸರಿ ಆಯ್ತಪ್ಪ. ಹೋಗು ನೀನು ಹಣೆ ಬರೋ ನಾವೇನು ಮಾಡೋಕ್ಕದದು? ಅದೇ ನಿಮ್ದು ಅಮ್ಮ ಕಣತ್ತೆ, ನಿಮ್ಮ ಕಾಲು ಕಟ್ಕತ್ತೀನಿ ಕಣತ್ತೆ, ಅನ್ಬೇಡಿ ಕಣತ್ತೆ. ನಾನು ಎಲ್ಲತ್ತೆ ಹೋಗನೆ, ನಾನು ಎಲ್ಲೋಗನೆ, ನಿಮ್ದು ಅಮ್ಮ ಅಂತೀನಿ ಕಣತ್ತೆ. ರೀ ಅದೇನೋ ಬಾಲ್ ತಕೋತೀನಿ ಅಂದಲ್ಲ, ನಡಿ ಇಟ್ಟಿದ್ದೀನಿ, ತಿರಿಕೊಟ್ಟಾನ ಉಣ್ಕೊ. ಚಿನ್ನು ಬಾಲ ಯಾಕ್ಲ ನಾನು ಬರಕ್ಕಿಲ್ಲ ಕತ್ತು ಹೋಗಮ್ಮ ನೀನು. ಅಯ್ಯೋ ದೇವ್ರೇ ಏನಪ್ಪ ಮಾಡನೆ, ನನ್ನ ಹಣೆ ಬರ್ಬೇ ಹಿಂಗಾಗೋಯ್ತಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.